ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇವಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಮಾತ್ರವಲ್ಲ, ಎಲ್ಲ ಸ್ಪರ್ಧಾ ಮಿತ್ರರಿಗೂ ಸಹ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಇಂದು ಒಳ ಮೀಸಲಾತಿಯ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ. ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿರುವ ಆಯೋಗದ ಅಧ್ಯಕ್ಷರಾದ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ರವರಿಂದ ಅಂತಿಮ ವರದಿ ಸಲ್ಲಿಕೆ ಇಂದು 11 ಗಂಟೆಗೆ ಆಗುತ್ತೆ. ಹಾಗಾದರೆ ಈ ವರದಿ ಸಲ್ಲಿಕೆ ಆದಮೇಲೆ ಎಷ್ಟು ದಿನಗಳಲ್ಲಿ ಈ ವರದಿ ಜಾರಿಗೆ ಆಗುತ್ತೆ, ಅದಾದ ನಂತರ ಎಷ್ಟು ದಿನಗಳ ನಂತರ ನೇಮಕಾತಿಗಳ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ಕೆಟೆಟ್ ಸಿಟೆಟ್ ಹಾಗೂ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಈಗ ಈ ವರದಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಮುಖ್ಯಮಂತ್ರಿಯವರ ಕಾರ್ಯಕಲಾಪಗಳಿಂದಲೇ ಚರ್ಚೆ ಮಾಡ್ತಾ ಹೋಗೋಣ. ಇಂದು ಬೆಳಗ್ಗೆ 11 ಗಂಟೆಗೆ ಗೌರವಾನ್ವಿತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಂದ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ. ಎಲ್ಲಿ ಮುಖ್ಯಮಂತ್ರಿಯವರ ಕೊಠಡಿ 3ನೇ ಮಹಡಿ ವಿಧಾನಸೌಧ ಅಂತ ಇದೆ. ಇಲ್ಲಿ ವರದಿ ಸಲ್ಲಿಕೆ ಆದಮೇಲೆ ಮುಂದೆ ಏನಾಗ್ಬೋದು, ನೀವಿಲ್ಲಿ ಇಂದಿನ ನ್ಯೂಸ್ ಪೇಪರ್ ನೋಡ್ತಾ ಇರ್ಬೋದು. ಇಲ್ಲಿ ಯೆಲ್ಲೋ ಕಲರಲ್ಲಿ ಕೊಟ್ಟಿರುವಂತಹ 3 ಮತ್ತು 4ನೇ ಪ್ಯಾಟರ್ನ್ ಒಮ್ಮೆ ಗಮನಿಸಿ. ಒಳ ಮೀಸಲು ಕಾರಣ ರಾಜ್ಯದಲ್ಲಿ ಸದ್ಯ ಸ್ಥಗಿತ ಆಗಿರುವಂಥ ಹೊಸ ನೇಮಕಾತಿ ಬಡ್ತಿ ಪ್ರಕ್ರಿಯೆಗಳು ಪುನಾರಂಭ ಸಾಧ್ಯತೆ. ಅಂತಂದರೆ ವರದಿ ಸಲ್ಲಿಕೆಯಾದರೆ ಆ ಪ್ರಕ್ರಿಯೆಗಳು ಪುನಾರಂಭ ಸಾಧ್ಯತೆ, 20 ದಿನದಲ್ಲೇ ಮೀಸಲು ಜಾರಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂತಂದರೆ 20 ದಿನದಲ್ಲೇ ಈ ಒಳ ಮೀಸಲಾತಿ ಜಾರಿ ಆಗುತ್ತಾ ಅನ್ನೋದಾದರೆ, ಇದ್ರ ಬಗ್ಗೆ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವಪ್ಪ ಸರ್ ಅವರು ಸಹ ಇದನ್ನೇ ಹೇಳಿದ್ದಾರೆ. ವರದಿ ಬಂದ 20 ದಿನದಲ್ಲಿ ಒಳ ಮೀಸಲಾತಿನ ಜಾರಿ ಮಾಡ್ತೇವೆ ಅಂತ. ಇದಕ್ಕೆ ಸಂಬಂಧಿಸಿದಂತೆ ಆಂಜನೇಯ ಸರ್ ಅವರು ಸಹ 20 ದಿನಗಳೊಳಗೆ ಒಳ ಮೀಸಲಾತಿ ಜಾರಿ ಆಗಲಿದೆ ಅನ್ನೋದನ್ನು ಸಹ ನಮಗೆ ಈಗಾಗಲೇ 2-3 ದಿನಗಳ ಹಿಂದೆ ಹೇಳಿದರು. ಹಾಗಾದರೆ ಇಂದು ಆಗಸ್ಟ್ 4, ಇನ್ನು 20 ದಿನಗಳ ನಂತರ ಅಂತಂದರೆ ಆಗಸ್ಟ್ 24 ಒಳಗಡೆ ಈ ಒಳ ಮೀಸಲಾತಿ ಜಾರಿಗೆ ಆಗಿಬಿಡುತ್ತಾ? ಇದು ಬಹಳ ಕಷ್ಟ ಅಂತ ಹೇಳ್ತಾ ಹೋಗ್ಬೋದು. ಏನಕ್ಕೆ ಅಂತಂತಂದರೆ, ಇದನ್ನು ಸದನದಲ್ಲಿ ಚರ್ಚೆ ಆಗಬೇಕು, ತದನಂತರ ರಾಜ್ಯಪತ್ರದಲ್ಲಿ ಓಡಿಸಬೇಕು. ಇದಕ್ಕೆ ಬಹಳಷ್ಟು ಪ್ರಕ್ರಿಯೆಗಳಿದ್ದಾವೆ. ಕನಿಷ್ಠವೆಂದರೆ 1 ರಿಂದ 1.5 ತಿಂಗಳಾದರೂ ತಗೊಳ್ಳುತ್ತೆ, ಅತಿ ಬೇಗವಾಗಿ ಮಾಡಿದ್ರೆ. ಇನ್ನು ಇವ್ರು ಹೇಳ್ತಿರುವಂತೆ 20 ದಿನಗಳಲ್ಲೇ ಜಾರಿಗೆ ಮಾಡ್ತೀವಿ ಅಂತಂದರೆ ಅದು ಬಹಳ ಸಂತೋಷದ ಸುದ್ದಿ. ಏನಕ್ಕೆ ಅಂತಂದರೆ 20 ದಿನಗಳಲ್ಲೇ ಈ ಒಂದು ಒಳ ಮೀಸಲಾತಿ ಜಾರಿಗೆ ಆಗಿಬಿಟ್ರೆ ಅದಾದಮೇಲೆ ತಕ್ಷಣ ನೇಮಕಾತಿಗಳು ಪ್ರಾರಂಭ ಆಗುತ್ತಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಏನಕ್ಕೆ ಅಂತಂದರೆ ಒಮ್ಮೆ ಒಳ ಮೀಸಲಾತಿ ಜಾರಿಗೆ ಆದಮೇಲೆ ರೋಸ್ಟರ್ ಬಿಂದುವನ್ನು ತಯಾರಿ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಸುಮಾರು 1 ರಿಂದ 2 ತಿಂಗಳ ಸಮಯ ತಗೊಳುತ್ತೆ. ಅಂತಂದರೆ ಈ ಒಂದು ಆಗಸ್ಟ್ ಅಂತ್ಯದೊಳಗಡೆ ಈ ಒಂದು ಒಳ ಮೀಸಲಾತಿ ಜಾರಿ ಆಗಿಬಿಟ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ರೋಸ್ಟರ್ ಪದ್ಧತಿಯನ್ನು ಅವರು ತಯಾರಿ ಮಾಡಿಕೊಂಡು ನವೆಂಬರ್ನ ಆಸುಪಾಸಿನಲ್ಲಿ ನಮಗೆ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇಲ್ಲ ಅಕ್ಟೋಬರ್ ಎಂಡಲ್ಲಾದರೂ ಆಗ್ಬೋದು, ನವೆಂಬರ್ನಲ್ಲಂತೂ ಖಂಡಿತವಾಗ್ಲೂ ಶಿಕ್ಷಕರ ನೇಮಕಾತಿಗಳಿಗೆ ನೋಟಿಫಿಕೇಷನ್ ಹಾಗೇ ಆಗುತ್ತೆ. ಜೊತೆಗೆ ಎಲ್ಲ ನೇಮಕಾತಿಗಳು ಸಹ ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತವೆ. ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತೆ ಸರ್ಕಾರಿ ಶಾಲೆಗಳಲ್ಲಿ 13,000 ಶಾಲಾ ಶಿಕ್ಷಕರ ನೇಮಕಾತಿಗಳು, ಅದರ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ 6,000 ಶಾಲಾ ಶಿಕ್ಷಕರ ನೇಮಕಾತಿಗಳು ನಡೆಯಲಿವೆ. ಒಟ್ಟಾಗಿ 19,000 ಶಿಕ್ಷಕರ ನೇಮಕಾತಿಗಳು ನಡೆದಿದ್ದು, ನೀವೆಲ್ಲರೂ ಸಹ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಭಾಳಷ್ಟು ದಿನಗಳಿಂದ ವೀಡಿಯೋ ಮಾಡಿರಲಿಲ್ಲ. ಕಾರಣ ಏನು ಅಂತಂತಂದರೆ, ನಾನು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದಾಗ ಅದನ್ನೇ ನೀವು ನಿಜ ಅಂತ ನಂಬ್ತೀರಾ. ಮತ್ತು ಅದು ತಪ್ಪು ದಾರಿ ಹಿಡಿಯುವ ಸಂದೇಶ ಬೇಡ ಅಂತ ಅಂದ್ಕೊಂಡು ನಾನು ಯಾವುದೇ ರೀತಿಯ ವೀಡಿಯೋಗಳನ್ನು ಮಾಡಿರಲಿಲ್ಲ. ಇನ್ನು ಮುಂದೆ ಯಾವುದೇ ರೀತಿಯ ಅಪ್ಡೇಟ್ ಬಂದರೂ ಸಹ ನಾನು ಅದನ್ನು ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.